ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೊಳೆ ಹಳ್ಳ ಕೆರೆ ಬಾವಿ ಕಾಲುವೆಗಳಿದ್ದಲ್ಲಿ ಬೆಲೆಯುಳ್ಳ ಫಲವು ಬೆಳೆಯುವುದು ನೋಡ. ಗುರುಲಿಂಗ ಜಂಗಮ ಶಿವಶರಣರಿದ್ದಲ್ಲಿ ಹರಮುಕ್ತಿ ಕೈಲಾಸ ಕಾಣುವುದು ನೋಡ. ಹರಗುರು ಚರಮೂರ್ತಿಗಳ ಪದ್ಮಗಳಲ್ಲಿ ಹಣೆಮಣೆದು ಭಕ್ತಿಯ ಶರಣು ಶರಣಾರ್ಥಿಗಳು. ಈ ನಮ್ಮ ನಿಡಸೋಸಿ ಅಪ್ಪವರು, ನಮ್ಮ ತೋಂಟದಾರಿ ಅಪ್ಪವರು, ಇವರು ಸ್ವತಃ ನಟ್ ಕಡಿಯೋರು, ಒಡ್ಡು ಹಾಕ್ಸೋರು. ಆಮೇಲೆ ಹೊಲದಾಗ ಏನೂ ಇಲ್ಲ ಅಂತ ಅನ್ನೋರಿಗೆ 1 ಎಕರೆದಾಗ 3-4 ಲಕ್ಷ ರೂಪಾಯಿ ಅರ್ಶಿನ ಬೆಳೆದವ್ರು ಯಾರಾದರೂ ಇವತ್ತಿಗಿದ್ರೆ ನಮ್ಮ ನಿಡಸೋಸಿ ಅಪ್ಪವ್ರು ಅಂತ ನಾ ಹೇಳಿ ಕಳ್ಸ. ಯಾಕಂದ್ರೆ ಜಗತ್ತಿನೊಳಗೆ ಎಲ್ಲದೂ ಸಿಗಬಹುದು, ಕೋಟಿ ಉದ್ಯೋಗನೂ ಇರಬಹುದು, ಆದರೆ ಎಲ್ಲವೂ ರೊಕ್ಕ ಮಾಡೋ ಉದ್ಯೋಗಗಳು. ಆದರೆ ಹಸು ನೀಗಿಸುವಂಥ ಉದ್ಯೋಗ ಒಕ್ಕಲ್ತನ. ಎಲ್ಲರೂ ಒಕ್ಕಲ್ತನದಾಗ ಏನೈತಂತೀರಿ? ಅಲ್ರಿ, ಒಕ್ಕಲ್ತನ ಅಂದ್ರೆ ಒಂದು ಉಪಜೀವನದ ಉದ್ಯೋಗ. ಅದನ್ನು ಬಿಟ್ಟರೆ ಗತಿ ಇಲ್ಲ. ಅದರಿಂದ ಜಗತ್ತು ಬದುಕ್ಯದ. ರೈತ ಯಾರನ್ನ ಕಾಡಿಲ್ಲ, ಯಾರನ್ನ ಬೇಡಿಲ್ಲ. ನಿಸರ್ಗದತ್ತ ದೇವರು ಕೊಟ್ಟಂಥ ಪಂಚಭೂತ ತತ್ವಗಳು ಯಾವುವು ಅಂದ್ರೆ ಪೃಥ್ವಿ, ಅಪ್ಪ, ತೇಜ, ವಾಯು, ಆಕಾಶ. ಇವನ್ನ ನಂಬಿ ಬಾಳೆ ಬದುಕದಾವ. ಪವಿತ್ರವಾದಂಥ ಉದ್ಯೋಗ ಯಾವುದು ಅಂದ್ರೆ ಒಕ್ಕಲ್ತನ. ಪ್ರಯೋಜನ ಆಗುವಂಥ ಉದ್ಯೋಗ ಯಾವುದು ಅಂದ್ರೆ ಒಕ್ಕಲ್ತನ. ಪರಿಣಾಮ ಬೀಳುವ ಉದ್ಯೋಗ ಯಾವುದು ಅಂದ್ರೆ ಒಕ್ಕಲ್ತನ. ಪ್ರಗತಿ ಹೊಂದುವಂಥ ಉದ್ಯೋಗ ಯಾವುದು ಅಂದ್ರೆ ಒಕ್ಕಲ್ತನ. ಇಂಥ ಒಕ್ಕಲ್ತನ ಬಿಟ್ಟು ಒಕ್ಕಲ್ತನದಾಗ ಏನೈತಂತಿರಲ್ವ ಮಾರಾಯ? ಹಸು ನೀಗಿಸುವಂಥ ಶಕ್ತಿ ಐತಿ. ಅವಾಗ ಕೋಟ್ ಗಳಿಸೋಲ್ಲಕ್ಕ ನೀ 10 ಚೀಲ ಜೋಳ ಗಳಿಸ್ತೀವಿ ಬೆಳೆದಿ ಅಂದ್ರೆ 4 ಚೀಲ ನೀ ಇಟ್ಕೊಂಡು 6 ಚೀಲ ಮತ್ತೆ ಅಲ್ಲಿ 6 ಮಂದಿ ಬದುಕಿಸ್ತೀನಿ ನೀನು. ಅವ್ರು ಕೋಟ್ ಇದ್ರು ತಿನ್ನಕ್ಕೆ ಬರಲಾರ್ದದು. ಆದರೆ ಘನಮಠದಪ್ಪನವರು ನಾವು ಇವತ್ತು 170 ವರ್ಷದಿಂದನ ಆಂಧ್ರಲಿದ್ದ ಕರ್ನಾಟಕಕ್ಕೆ ಬಂದು 35 ವರ್ಷ ಪಾದಯಾತ್ರೆ ಮಾಡಿ ರೈತರಿಗಾಗಿ ಕುನ್ಯಾಳ ಸಿದ್ದರಾಮಪ್ಪ ಅವ್ರ ಕಡೆಯಿಂದ ಜೇರಾಯತ, ಭಾಗಾಯತ, ಲೌಕಿಕ, ಪಾರಿಮಾರ್ಥಿಕ ಅನ್ನೋದು 23 ಅಧ್ಯಾಯ ಉಳ್ಳದ್ದು ಕೃಷಿ ಜ್ಞಾನ ಪ್ರದೀಪಿಕೆಯನ್ನು ರೈತರಿಗೆ ಬರೆದವ್ರು ಯಾರು ಅಂದ್ರೆ ವೈರಾಗ್ಯ ಚಕ್ರವರ್ತಿ ನಾಗಭೂಷಣ ಘನಮಠ ಶ್ರೀಗಳು ನಾ ಹೇಳಿ ಬಯಸ್ತೇನೆ. ಯಾವ ವಿಶ್ವವಿದ್ಯಾಲಯ ಮಾಡಲಾರ್ದ ಕೆಲಸ ಮಾಡಿದರು. ಆ ಬುಕ್ಕ ಸಹಿತ ಯಾರೂ ಓದೋವಲ್ರ. ಆ ಕೃಷಿ ಜ್ಞಾನ ಪ್ರದೀಪಿಕೆ 400 ಪೇಜ್ ಐತಿ. ಆ ಮಹಾತ್ಮ ಎಷ್ಟು ಓದ್ಕೊಂಡಾನ, ಎಷ್ಟು ದೃಷ್ಟಾಂತಗಳನ್ನು ಕೊಟ್ಕೊತ ಹೋಗ್ಯಾರ, ಉಪಮೆ ಕೊಟ್ಟಾರ, ಎಷ್ಟು ಶರಣರ ವಚನಗಳನ್ನು ಕೊಟ್ಕೊತ ಹೋಗ್ಯಾರ. ಏನು ಆ ಪುಣ್ಯಾತ್ಮ 1ರಿಂದ 8 ಅಧ್ಯಾಯ ಒಣ ಬೇಸಾಯದ ಬಗ್ಗೆ ಬರೆದ್ರು. ಎತ್ತುಗಳು ಹೆಂಗೆ ಆರೈಕೆ ಮಾಡಬೇಕು, ಯಜಮಾನ್ರು ಹೆಂಗೆ ಮಾಡಬೇಕು, ಕರ್ಕಿ ಕಣಿಗೆ ಹೆಂಗೆ ತೆಗೆಸ್ಬೇಕು, ಒಡ್ಡೆ ಹೆಂಗೆ ಹಾಕಿಸ್ಬೇಕು, ಸಂಪಾತಳಿ ಹೆಂಗೆ ಮಾಡಬೇಕು, ಯಾವ ತತ್ತಿಗೆ ಯಾವ ಬೀಜ ಬಿತ್ತಬೇಕು, ಎಡಿ ಹೆಂಗೆ ಹೊಡಿಬೇಕು, ಇವನು ಹೇಳ್ಕೊತ ಹೋದರು. ಮುಂದೆ 1ರಿಂದ 8 ಅಧ್ಯಾಯ ಒಣ ಬೇಸಾಯ, 9ರಿಂದ 18 ಅಧ್ಯಾಯ ತೋಟಗಾರಿಕೆ ಬಗ್ಗೆ. ಇವತ್ತೆಲ್ಲರೂ ಅರ್ಶನ ಅವತ್ತಿಗೆ 170 ವರ್ಷದಿಂದನ ಬರೆದ್ರು. ಗಸಗಸಿ ಬರೀತಾರ, ಇವತ್ತು ಅಪ್ಪಿ ಮಂತೀರಿ. ಅವತ್ತಿಗೆನ ಅಪ್ಪವರು ಅದರ ಮ್ಯಾಗ ಅಂಟು ಬಂದಿದ್ದು ನಿಸ ಏರ್ತತಂತ ಬರೆದ್ರು. 170 ವರ್ಷದಿಂದ ಅದು ಗಸಗಸಿ ಅಂತ ಬರೆದಾರ ಅಪ್ಪವ್ರು. 9ರಿಂದ 18 ಅಧ್ಯಾಯ ತೋಟಗಾರಿಕೆ ಬರೆದ್ರು. 19ರಿಂದ 23 ಅಧ್ಯಾಯ ಲೌಕಿಕ ಪಾರಿಮಾರ್ಥಿಕ ಹೇಳಿದರು. ಸ್ವಚ್ಛ ಭಾರತ ಅಂತ ಇವತ್ತಂತೀರಿ, ನಿರ್ಮಲತ್ವ ಅನ್ನೋದು ಅವತ್ತನ ಗನಮಠದಪ್ಪನವ್ರು ಬರೆದ್ರು. ಅವತ್ತನ ನಮ್ಮಪ್ಪ ಗನಮಠದಪ್ಪನವ್ರು ಬರೆದ್ರು. ಹೇಳಕ್ಕೆ ಹತ್ತಿದ್ರೆ ಭಾಳ ಆಗ್ತತ. ಅದಕ್ಕೆ ನಾ ರೈತ ಬಾಂಧವರಲ್ಲಿ ಕೈ ಮುಗಿದು ಕೇಳ್ತೀನಿ. ಇವತ್ತು ಯುವಕರ ನಡಿಗೆ ನಮ್ಮ ಕೃಷಿಯ ಕಡೆಗೆ ಬಂದಾಗ ನಮ್ಮ ಒಕ್ಕಲ್ತನ ನಡೀತದೆ. ಇವತ್ತು ನೀವು ಯಾರೂ ಕುಡ ಗುರ್ತಿಲ್ಲ, ಮಿಣಿ ಗುರ್ತಿಲ್ಲ, ಬಗಲಿ ತತ್ರಾಣಿ ಗುರ್ತಿಲ್ಲ, 3 ಗಂಟೆ 4 ಗಂಟೆ ಕೇಳೋದು ಗುರ್ತಿಲ್ಲ, 5-6 ಮೈಲ್ ಹೋಗಿ ಬರೋದಿಲ್ಲ, ತೆನಿ ಏರೋದಿಲ್ಲ, ರೂಲ್ ಹೊಡಿದಿಲ್ಲ, ತೂರುದಿಲ್ಲ. ಎಲ್ಲ ಯಂತ್ರೋಪಕರಣಗಳು. ಆದ್ರೆ ಮನೆ ಮಗ ಒಬ್ಬ ದುಡಿಬೇಕು. ಯಾಕೆ ಅಂದ್ರೆ ಅದೇ ನಿನ್ನ ಆದಾಯ ಬರೋದ್ರಾಗ ಒಬ್ಬ ಡ್ರೈವರ್ನ ಇಟ್ಟರೆ ತಿಂಗಳಿಗೆ 6,000 ಕೊಟ್ಟರೆ 72,000 ರೂಪಾಯಿ ಒಬ್ಬ ಡ್ರೈವರ್ಗೆ ನೀ ಬೆಳೆದಂಥ ಬೆಳೆಯೊಳಗೆ ಕೊಡಬೇಕಾಗ್ತದೆ.
ಅದೇ ನೀ ಮಗ ಮಾಡ್ಕೊತ ಹೋದ್ರೆ 72,000 ರೂಪಾಯಿ ಉಳಿತದೆ. ಇದು ಒಕ್ಕಲ್ತನದ ಗೊಟ್ಟು. ಅದಕ್ಕೆ ಮೊಟ್ಟ ಮೊದಲಿಗೆ ಕರಿಕಿತ್ತು ಅಂದ್ರೆ ಕರಿಕಿ ತೆಗೆಸ್ರಿ. ಗನ್ಮಡದಪ್ಪನವ್ರು ಹೇಳ್ತಾರೆ, ಕರಿಕಿ ಹೊಲ, ಸರ್ಕಾರದ ಸಾಲ, ಪರಿಕೆಯರ ಜಾಲ, ಇವು ಮೂರು ನಮ್ಮ ದೇಶಕ್ಕೆ ಮೂಲ ಅಂತ. ಅದಕ್ಕೆ ಕರಿಕಿ ಕಣಿಗೆ ಅಂತ ತೆಗೆದು ಹೊಲ ಹಸನು ಮಾಡ್ರಪ್ಪ. ಮಣ್ಣು ನೀರು ಸಂರಕ್ಷಣೆ. ಯಾಕ? ಉದಕ ಅನ್ನೋದು ಪಂಚಭೂತ ತತ್ವಗಳ ಮೂಲ ಆಧಾರ ಆಗಿರ್ತತೆ. 3 ಋತುಚಕ್ರಗಳಿರ್ತಾವ. ಒಂದು ಬೇಸಿಗೆ ಕಾಲ, ಒಂದು ಮಳೆಗಾಲ, ಒಂದು ಚಳಿಗಾಲ. ಇವು ಮೂರೂ ಬೇಕಾಗ್ತದೆ. ಅದಕ್ಕೆ ಮಳೆ ಆದಾಗ ಮಳೆ ನೀರನ್ನು ಹಿಡಿಸಲಾಗ ಬಗ್ಸಿ ಒಡ್ಡು ಅಂತ ಹೇಳಿದರು. ಒಡ್ಡು ಅಂದ್ರೆ ತಡೆಗಟ್ಟುವುದು. ಹೊಲಕ್ಕೆ ಒಡ್ಡು, ಬಗ್ಸಿ ಒಡ್ಡು, ಉಡಿ ಒಡ್ಡು, ಇವು ಶಬ್ದಗಳು. ಇವು ಹೇಳಕತ್ತಿದ್ರೆ ಭಾಳ ಆಗ್ತಾವ. ಈ ಒಡ್ಡು ಅನ್ನುವಂಥದ್ದು ತಡೆಗಟ್ಟುವುದು. ಅದಕ್ಕೆ ನಾವು ಹುನಗುಂದವ್ರು ಏನದೀವಲ್ಲ, ಒಡ್ಡು ಇಲ್ಲದ ಹೊಲ, ನಾರಿ ಇಲ್ಲದ ಮನೆ, ದುಡ್ಡು ಇಲ್ಲದವನ ಬಾಳ್ವೆ, ದಡ್ಡ ಜನರ ಸವಾಸ, ಇವು ಎಂದೋ ದೊಡ್ಡ ಎನಿಸಲಾರು. ಹೊಲ್ದಾಗ ಒಡ್ಡು ಅದಾವ ಅಂದ್ರೆ ಮನಾಗ ದುಡ್ಡು ಅದಾವ ಅಂತ ಹೇಳ್ತೇವೆ ನಾವು. ರೈತನ ಸಂಪತ್ತು ಯಾವುದು? ಕೊಠಡಿಯೊಳಗೆ ಹಸುಗಳು. ಎಷ್ಟು ಸುಂದರವಾಗಿ ನಮ್ಮ ಬದುಕೈತಿ. ಕೊಠಡಿಯೊಳಗೆ ದನಗಳ ಸಾಲು, ಕಟ್ಟಿ ಮ್ಯಾಗ ನಿಟ್ಟಿನ ಸಾಲು, ಇಟ್ಟಾರು ಅಲ್ಲಿ ಮ್ಯಾಗ ಹಾಲಿನ ಸಾಲು, ಹೊಟ್ಟ್ಯಾರ ಬನ್ನಿ ದಡ್ಡಿಯೊಳಗೆ ಹೊಟ್ಟಿನ ಬನ್ನಿ, ಮೇನ್ ಬಡ್ಮಿ, ಕಟ್ಟಿಗೆ, ಕುಳ್ಳು, ರೂಲು, ಬಂಡಿ, ಗಳೆ ಸಾಮಾನ. ಹಾಗೆ ಇದು ನಮ್ಮ ಸಂಪತ್ತು. ಒಡ್ಡು ನಮ್ಮ ಬ್ಯಾಂಕು, ಸಮಪಾತ್ರೆ ನಮ್ಮ ಠೇವಣಿ. ಇದು ನಮ್ಮ ರೈತನ ಸಂಪತ್ತು. ಇದು ನಮ್ಮ ರೈತನ ಸಂಪತ್ತು. ಹಸುಗಳು ಇರಬೇಕು ಮನೆಯಲ್ಲಿ, ಶಶಿಗಳು ಇರಬೇಕು ಹೊಲದಲ್ಲಿ, ಋಷಿಗಳು ಇರಬೇಕು ಆಶ್ರಮದಲ್ಲಿ, ಶಿಶುಗಳು ಬೆಳೆಯಬೇಕು ಶರಣರ ಸಂಘದಲ್ಲಿ, ಕೃಷಿಕನಾಗಬೇಕು ಅನುಭವದಲ್ಲಿ, ಬಸವ ತತ್ವ ಬೇಕು ಜಗದಲ್ಲಿ, ಬಸವ ತತ್ವ ಬೇಕು ಜಗದಲ್ಲಿ. ಇಂಥ ಅದ್ಭುತ ನಮ್ಮ ಒಕ್ಕಲ್ತನ. ಅದಕ್ಕೆ ಎಲ್ಲರೂ ಮಣ್ಣು ಮನುಷ್ಯನ ಮೈಯೊಳಗಿನ ಒಂದು ಹನಿ ರಕ್ತ ಹೋದ್ರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಜ್ಕ, ಹಣ್ಣು ಹಂಪಲ ತಿನ್ನೋದ್ರಿಂದ ಉತ್ಪತ್ತಿ ಆಗ್ತದೆ. ಭೂಮಿ ಒಳಗಿನ ಒಂದು ಕಣ ಮಣ್ಣು ಹೋಗ್ತು ಅಂದ್ರೆ 1 ಇಂಚು ಮಣ್ಣು ತಯಾರಾಗಬೇಕಾದ್ರೆ 1,000 ವರ್ಷ ಬೇಕಾಗ್ತದೆ. 1,000 ವರ್ಷ ಬೇಕಾಗ್ತದೆ. ಅದಕ್ಕೆ ನಮ್ಮ ಅಪ್ಪ ಗನಮಡದಪ್ಪ ಹೇಳ್ದ, ಮಣ್ಣು ಕಾಮಧೇನು, ಮಣ್ಣು ಕಲ್ಪವೃಕ್ಷ, ಮಣ್ಣು ಚಿಂತಾಮಣಿ, ಮಣ್ಣು ಪುರುಷದ ಕಣಿ, ಮಣ್ಣು ಪುರುಷದ ಕಣಿ ಅಂತ ಮಣ್ಣಿಗೆ ಒತ್ತು ಕೊಟ್ಟು ಹೇಳಿದರು. ಅದಕ್ಕಂತ ಮಣ್ಣನ್ನು ತಡೆಗಟ್ಟೋ ಸಲುವಾಗ ಹೊಲಕ್ಕೆ ಒಡ್ಡು ಹಾಕ್ರಿ. ಎರಿ ಹೊಲ ಇದ್ದಲ್ಲಿ 3 ಮೊಳ 4 ಮೊಳದ ಬುಡಕ್ಕೆ ಗರ್ಸ್ ಬೀಳ್ತತ್ತ. ಕೆಲವು ಕಡೆ 1 ಮೊಳದ ಬುಡಕ್ಕೆ ಬರುತ್ತೆ. ನಿಮ್ಮ 2 ಸಿಮಿ ಕಲ್ಲು ನೋಡ್ರಿ, ಸರಳ ರೇಖಾದಾಗ ಒಡ್ಡು ತೊಗೊಂಬರ್ರಿ. ಆಯ ನೋಡಿ ಪಾಯ ಹಾಕ್ರಿ. ಆ ಒಡ್ಡಿಗೆ ಪಟ್ಟಿ ಪಾಯಿ ಅಂಗಲ್ ಎದೆ ಹಾಕ್ರಿ. ಅದರ ಮುಂದೆ ವರ್ಷ 1 ಎಕರೆ ಏರಿತ್ತಂದ್ರೆ ಕಡಿಸ್ಕೊಂತ 1 ಎಕರೆ ಅಂಗಳ ಮಾಡ್ಕೊತ ಹೋಗ್ರಿ. 1 ಎಕರೆ ಅಂಗಳ ಅಂದ್ರೆ 43,560 ಚೌರಸ್ ಫೂಟ್ ಆಗ್ತತ್ತ. ತಾಸಿಗೆ 1 ಇಂಚಿನ ಮಳೆ ಬಿದ್ದಾಗ ಮ್ಯಾಗಿದ್ದ ಓಡಿ ಬಂದಂಥ ನೀರು ನಿನ್ನ ಅಂಗಳ ತುಂಬ 1 ಇಂಚು ನೀರು ನಿಂತರ 3,630 ಘನ ಮೀಟರ್ ನೀರು ನೀ ಹೇಳ್ದಂಗೆ ಕೇಳ್ತತ್ತ, ನೀ ಹೇಳ್ದಂಗೆ ಕೇಳ್ತತ್ತ. ಇದನ್ನೇ ನಾವು 8 ಎಕರೆ ಮಾಡೀವಿ, 6 ಎಕರೆ, ಅರ್ಧ ಎಕರೆ, 1 ಎಕರೆ ಮಾಡು. ಮ್ಯಾಲಿದ್ದ ನೀರು ಆನೆಯಷ್ಟು ಎತ್ತರ ಕೊರೆ ಬಿದ್ದು ನೀರು ಓಡಿ ಬರುವಂಥದ್ದು ಒಡ್ಡು ಹಾಕಿ ಏರ್ ಕಡ್ದು ಇಳ್ಕಲೆ ಮಾಡಿ ಹೆಂಗೆ ಹೊಲ ಮಾಡಿದಾಗ ಓಡಿ ಬರುವಂಥ ನೀರು ತಳ್ಳಗ ನಡ್ಕೊತ ಹೋಗ್ತತ. ನಡೆಯುವಂಥ ನೀರು ನಿಲ್ತತ, ನಿಂತಂಥ ನೀರು ಉಣ್ತತ. ಉಂಡು ಹೆಚ್ಚಾದ ನೀರನ್ನು ಶೃಂಗಾರದ ಮೋರಿ ಮುಖಾಂತರ ಬಿಡಬೇಕು. ಯಾಕೆ? ನೀರು ನಿಂತು ಹೊಲ ಕೆಡ್ತತ, ನೀರಿಲ್ದ ಕೆರಿ ಕೆಡ್ತತ. ನೀರು ಉಣಿಸದಿರಬೇಡ, ನೀರು ನಿಲ್ಲಿಸಬೇಡ, ನೀರಿಗೆ ದಾರಿ ಬಿಡು, ಮೋರಿ ಮಾಡು ಅಂತ ಹೇಳಿದ್ರು ಗನ್ಮಡದಪ್ಪನವ್ರು. ಎಂಥ ಒಂದು ಅದ್ಭುತ ಐತಿ. ಅದಕ್ಕೆ ಒಂದು ಸ್ವಲ್ಪ ದನಕರಗಳನ್ನು ಸಾಕ್ರಿ. ಹೊಲಕ್ಕಿಷ್ಟು ಸಗಣಿ ಗೊಬ್ಬರ ಆಗ್ತತ್ತ. ಯಾಕಂದ್ರೆ ಮೊದಲು ನಾವು ಒಡ್ಡು ಕಡೆಯಾಗ ಗಂಗಾಳ ಸಜ್ಕ ತಿಂದು ಮತ್ತೆ ಬುತ್ತಿ ಕಟ್ಕೊಂಡು ಹೋಗಿದ್ದೆವು ಮಗ ಬಲಿಷ್ಠ ಆಗ್ಲಂತ. ತಾಯಿ ಹತ್ತಿ ಕಾಳು ನೆನೆಕ್ಕಿಟ್ಟು ತುಳಿ ಅಂತೇಳಿ ಹಾಕ್ತಿದ್ರು. ಇವತ್ತಂಕರ ಈಗಿನವ್ರು ಸ್ವಸ್ಥರಿಗೆ
ತುಳಿ ಗುರ್ತಿಲ್ಲ, ರುಬ್ಬಗೊಂಡು ಗುರ್ತಿಲ್ಲ, ನೆಲವು ಗುರ್ತಿಲ್ಲ, ಹಿಂಡ್ಕೊಳೋದು ಗುರ್ತಿಲ್ಲ, ಮಜ್ಜಿಗೆ ಮಾಡೋದು ಗುರ್ತಿಲ್ಲ. ಹಾಲು ಎಲ್ಲಿ ಬರ್ತಾವ ಅಂದ್ರೆ ಪಾಕೆಟ್ನಾಗ ಬರ್ತಾವ ಅನ್ನೋ ನಮ್ಮ ಹಣೆ ಬಾರ ಬಂದತಿ. ಎಂಥ ಸಂಪತ್ತು ರೈತನ ಮನಾಗ, ಎಂಥ ಸಂಪತ್ತು ರೈತನ ಮನಾಗ. ಅದಕ್ಕೆ ನಮ್ಮ ರೈತ ಬಾಂಧವರು ನೀವು ಟ್ಯಾಕ್ಟ್ರಿ ಇಡ್ರಿ, ನಾ ಬ್ಯಾಡ ಅಂದಿಲ್ಲ, ಮನನವ್ರು ಮಾಡ್ಕೊತ ಹೋಗ್ರಿ. ಮಣ್ಣು ನೀರು ಸಂರಕ್ಷಣೆಗೆ ಮೊಟ್ಟ ಮೊದಲಿಗೆ ಒಡ್ಡು ಮಾಡ್ಕೊರಿ, ಅಂಗಳ ಮಾಡ್ಕೊರಿ. ಯಾಕಂದ್ರೆ ನಮಗೆ ಇನ್ನೊಂದು ಕಲ್ಕೋರಿ, ನೀವು ತಿಳ್ಕೊರಿ. ಅಶ್ವಿನಿ ಮಳೆಯಿಂದ ರೇವತಿ ಮಳೆವರೆಗೆ 27 ಮಳೆ ಅದಾವ. ನಮಗೆ ಒಂದು ಮಳೆ ಆಗಬಾರ್ದು, ನಮ್ಮ ಅಪ್ಪ ಗುರ್ತು ನಮಗೆ ಗುರ್ತು. ಅಶ್ವಿನಿ ಮಳೆ ಆದ್ರೆ ಶಿಶುವಿಗೆ ನೀರಿಲ್ಲ ಅಂತ ಅಮ್ಮ ಅಂತಿದ್ಲು. ಅದು ಒಂದು ಬಿಟ್ಟು ಭರಣಿಲಿದ್ದ ನಮಗಾದ್ರೆ 12 ಮಳೆ ಆಗಲಿಲ್ಲ ಅಂದ್ರೆ ಅಖಂಡ ಬರ ಅಂದ್ರೆ ಗನಮಡದಪ್ಪನವರು. 12 ಮಳೆಯಾಗ ನಮಗೆ 2-3 ಮಳೆ ಆಯ್ತು ಅಂದ್ರೆ ನಿನಗೆ, ಯಾಕಂದ್ರೆ ಯಾವ ಕಾಲಕ್ಕೂ ಅನ್ನ ಆಗ್ತತ್ತ, ಇದನ್ನು ನಾ ಬರೆದು ಕೊಡ್ತೀನಿ. ಇದನ್ನೇ ಗನಮಡದಪ್ಪನವ್ರು ಹೇಳಿದರು. 100 ಕೂರಿಗೆ ಮಸಾರಿಕಿನ 50 ಕೂರಿಗೆ ಎರಿ ಇರ್ಬೇಕಂತ. ಎರಿಯೇ ನಾನು ದೊರೆ. 50 ಕೂರಿಗೆ ಎರಿಕಿನ 10 ಕೂರಿ ಕೆರೆ ಇರ್ಬೇಕಂತ. 10 ಕೂರಿ ಕೆರಿಕಿನ ನೀರಿದ್ದು ತೋಟ ಮಾಡಿ ಪಾಟ್ ಬಿಟ್ಟ ಅಂದ್ರೆ 12 ತಿಂಗಳು ಹಸಿರು, ಅವು ಬಡತನ ಇಲ್ಲ. ಬಾಳಿ ಹಚ್ಚಿದವ ಭಾಗ್ಯವಂತ, ಕಬ್ಬು ಹಚ್ಚಿದವ ಧನಿಕವಂತ, ತೆಂಗು ಹಚ್ಚಿದವ ಗಂಡು ಹೊಡೆದವ ದರಿದ್ರಲ್ಲ ಅಂತ ಹೇಳಿದ್ರು ಗನ್ಮಡ್ಸೇವ. ಅದಕ್ಕೆ ಇವತ್ತು ನೀರಾವರಿ ನಾವು ಮಾಡಬೇಕಾದ್ರೂ ಮಣ್ಣು ನೀರು ಸಂರಕ್ಷಣೆ ಆಗಬೇಕು. ಯಾವಾಗ ಮಣ್ಣು ನೀರು ಸಂರಕ್ಷಣೆ ಆಯ್ತು ಎಲ್ಲ ಬೆಳೆಗಳನ್ನು ಬೆಳಿಲಿಕ್ಕೆ ಬರ್ತತ್ತ, ಎಲ್ಲ ಬೆಳೆಗಳನ್ನು ಬೆಳಿಲಿಕ್ಕೆ ಬರ್ತತ್ತ. 1 ಎಕರೆದಾಗ ನೀವು ಶೆಡ್ನೆಟ್ ಮಾಡ್ಕೊರಿ, ಕ್ಯಾಪ್ಸಿಕಮ್ ಹಾಕ್ರಿ. ಯೂನಿವರ್ಸಿಟಿದು 40 ಟನ್ ಅದ. ನಾ BE ಪದವೀಧರ ಬಸವರಾಜರ ಹೊಲ ಒಡ್ಡು ಹಾಕ್ಸಕ್ಕೆ ಹೋಗಿದ್ದೆ ಈಗ ಒಂದು 5-6 ವರ್ಷದಿಂದ. ಮುಂದೆ ಆ ಹುಡುಗ ಶೆಡ್ನೆಟ್ ಮಾಡ್ಕೊಂಡ ಕ್ಯಾಪ್ಸಿಕಮ್ ಹಾಕಿದ. 35-28 ಟನ್ ಬೆಳೆದ. ಅವಾಗ ರೇಟ್ ಹತ್ತಲಿಲ್ಲ. 20 ರೂಪಾಯಿದಂಗೆ ನಾವು ಮಾರಿದ್ರೆ 6 ಲಕ್ಷ ರೂಪಾಯಿ ಬಂತು. ಒಕ್ಕಲ್ತನದಾಗ ಏನೈತಿರಿ, ನೀರಾವರಿ ಇದ್ರೆ 1 ಎಕರೆಗೆ 6 ಲಕ್ಷ ರೂಪಾಯಿ ತೆಗೆದ್ರು. ಹಳಂಗಳೆ ಅಂತ ಬರ್ತತ್ತ, ಅಲ್ಲಿ ದನಪಾಲ್ ಅಂತದಾರ. ಆವ ಹುಡುಗ ಮಾಡದಂಥದ್ದು ನೀವು ನೋಡಿ ಬರ್ರಿ. 3 ಎಕರೆದೊಳಗೆ 25ರಿಂದ 28 ಲಕ್ಷ ರೂಪಾಯಿ ಈ ಕೇಸರ್ ಅನ್ನೋದು ದಾಳಿಂಬರ ಬೆಳೆದು. ನಮ್ಮದು ಇಷ್ಟೆಲ್ಲ ಸಂಪತ್ತು ಮಾಡ್ಕೊಂಡು ಉಂಡ್ರೆ ಬೇಕಾದ ಕೊಡ್ತಾನ. ಅದನ್ನ ಹೇಳಿದ್ರು ಗನ್ಮಡದಪ್ಪನವರು. ಸರ್ವತ್ರ್ಯಾಮಿ ಸಕಲೇಶ್ವರನ್ನ ಭೂಮಿ ಒಳಗೆ ಮರೆ ಮಾಡಿ ಇಟ್ಟಾನ, ಮಾಡ್ಕೊಂಡು ತಿನ್ನೋದು ನಿನಗೆ ಬಿಟ್ಟಾನ. ಮಾಡುಣ್ಣು ಬೇಕಾದಷ್ಟು, ಬೇಡುಣ್ಣು ನೀಡಿದಷ್ಟು ಅಂತ ಹೇಳಿದರು. ಅದಕ್ಕೆ ನಮ್ಮ ಒಕ್ಕಲ್ತನ ಶ್ರೇಷ್ಠ. ದನಕರಗಳನ್ನು ಸಾಕ್ರಿ, ಒಡ್ಡು ಹಾಕ್ಸ್ರಿ, ಸಂಪಾದನೆ ಮಾಡಿರಿ. ನಿಮಗೆ ದನಕರ ಸಾಕೋದಾಗ್ಲಿಕ್ಕಂದ್ರೆ ಕಾಲ್ಗೈ ಮಾಡ್ಕೊತ ಹೋಗ್ರಿ. ವರ್ಷ ಒಂದು 4 ಚೀಲ ಜೋಳದ್ದು ಕುರಿ ತರ್ಬೇಕಂತ ಹೋಗ್ರಿ. ಮುಂಗಾರಿ ಮಳೆ ಆಯ್ತು ಅಂದ್ರೆ ಸಣಬ ಬಿತ್ತಿ ಮುಗ್ಗು ಹೊಡ್ಕೊತ ಹೋಗ್ರಿ. ನಮ್ಮ ಆರೋಗ್ಯ ಹೆಂಗೆ ಕಾಪಾಡ್ತೀವಿ ಹಂಗೆ ನಾವು ಭೂಮಿ ಕಾಪಾಡ್ಕೊತ ಹೋದ್ರೆ ಅವಾಗ ನಮ್ಮ ಜಗತ್ತು ಸಮೃದ್ಧವಾಗಿರ್ತದೆ. ಸಮೃದ್ಧವಾಗಿ ನಮ್ಮ ಒಕ್ಕಲ್ತನ ಏನಕ್ಕೇನಾರ ಆಯ್ತು ಅಂದ್ರೆ ಯಾರೂ ನಾವು ಉಳಿಗಲ್ಲ. ಮೊದಲು ಇದನ್ನು ತಿಳ್ಕೊರಿ. ಎಲ್ಲ ನಿಂತಿದ್ದ ನಮ್ಮ ಒಕ್ಕಲ್ತನದ ಮ್ಯಾಗ. ನಮ್ಮ ಅಪ್ಪವ್ರು ಹೇಳೋರು, ಎಲ್ಲೇರ ಕುಂದರಾನ ಶಂಕರಣ್ಣ ಹಾಡು ಅಂದ್ರೆ ನಮ್ಮ ತಂದೆಯವರಿಗೆ. ನಮ್ಮ ತಂದೆಯವರು ನಾವು ಒಟ್ಟು ಕಡಿಯೊಳಗೆ ಏರೆ ಇದ್ದಿದ್ದು, ಅಂಗಳ ಮಾಡಿದ್ದು, ನೀರು ಹರಿದು ಹೋಗೋದ್ರ ಮ್ಯಾಗನ ಅದು ಒಂದು 10-12 ನುಡಿ ಐತಿ. ಒಂದು ಪಲ್ಲವಿ ಹಾಡಿ ತೋರಿಸ್ತೀನಿ ನಿಮಗೆ. ನಮ್ಮ ಅಪ್ಪವ್ರು ಭಾಳ ಜೀವ ಅದಕ್ಕೆ. ಹೊಲ ನೋಡೋ ಇಳ್ಳೋ ಕಲಿ ಮಣ್ಣೆಲ್ಲ ಸವಕಳಿ, ಹೊಲ ನೋಡೋ ಇಳ್ಳೋ ಕಲಿ ಮಣ್ಣೆಲ್ಲ ಸವಕಳಿ, ಇಳ್ಕಲಿಗಡ್ಡ ಒಡ್ಡ ಹಾಕೋ ಸವಕಳಿ ಆಗ್ದಂಗ, ಮಣ್ಣು ಸವಕಳಿ ಆಗ್ದಂಗ, ಮಣ್ಣು ನೀರು ಹಿಡಿಯಂಗ, ಮಣ್ಣು ನೀರು ಹಿಡಿಯಂಗ. ಮಣ್ಣು ಹೋದರೆ ರೈತನ ಕಣ್ಣು ಹೋದಂತೆ, ದೇಹಕ್ಕೆ ಹುಣ್ಣು ಆದಂತೆ, ನಾಡಿನ ಪುಣ್ಯ ತೀರ್ದಂತೆ. ಹೊಲ ನೋಡೋ ಇಳ್ಳೋ ಕಲಿ ಮಣ್ಣೆಲ್ಲ ಸವಕಳಿ. ನಮ್ಮ ತೋಟದಾರ ಅಪ್ಪವ್ರು ಹಗಲೆಲ್ಲ ಹೇಳೋರು ಇದನ್ನು. ಹೊಲ ಶಂಕರಣ್ಣ ಹಾಡೋರು, ಹೊಲ ನೋಡೋ ಇಳ ಕಲಿ ಮಣ್ಣೆಲ್ಲ ಸವಕಳಿ. ಏನು ನಮ್ಮ ಅಪ್ಪವ್ರ ಬಾಯಾಗ ಬರ್ತಿತ್ತದು ಹಾಡು. ಅದೊಂದು 32 ನುಡಿ ಅದ. ಒಂದು ಪಲ್ಲವಿ ಹಾಡಿ ತೋರಿಸ್ತೇನೆ ನಿಮಗೆ.
ಪಕ್ಕ ರೈತನಾಗೋದೊಂದು ತಕ್ಕ ಮಾತ ಹೇಳ್ತೀನಿ, ನೆಪ ಇರ್ಲಿ ತಮ್ಮ ನಿಮ್ಗೆ ಕಡಿತಾನ. ಒಕ್ಕಲ್ತನದ ಉದ್ಯೋಗಿದು ರೊಕ್ಕ ಮಾಡೋ ಟಂಕ ಸಾಲಿ ಲೆಕ್ಕ ಹಾಕಿ ನೋಡು ನೀನು ದೂರತನ. ಮೂರು ಲೋಕದ ಜನರಿಗೆಲ್ಲ ಅನ್ನ ನೀರು ಹಾಕದು ಭೂಮಿ ಕಣ್ಣಾರೆ ನೋಡ್ತಿದ್ದಿ ದಿನ ದಿನ. ಮಣ್ಣು ತಿಂದು ಹುಟ್ಟಿ ನೀನು ಮಣ್ಣು ತಿಂದು ಬೆಳೆದಿತ್ತಮ್ಮ, ಬಿಡಬ್ಯಾಡೋ ಮಣ್ಣಿನ ಗಣಿತಾನ. ಚಡ್ಡಿ ಹಾಕಿ ಸೊಡ್ಡ ಹೊಡೆದು ಗಡ್ಡಿ ಮಾನಿ ಆಡುವಾಗ ಬೈಗೆ ಬಡ್ಕೊಳ್ಳೋದು ಕೆಮ್ಮಣ್ಣ. ಮಣ್ಣಿನ ಗುಣ ನೋಡು ಚಿನ್ನದಕ್ಕಿಂತ ಚೊಕ್ಕ ಕುಸ್ತಿಯ ಹುಡುಗನ ಮೈ ಬಣ್ಣ. ಗಡ್ಡಿ ಮಾನಿ ಆಡಕ್ಕೇನು ಅಡ್ಡಿ ಇಲ್ಲ ನೋಡ್ತಮ್ಮ, ಗೊಡ್ಡಿ ಕೆವಿ ಬಡಿ ಬೇಡೋ ನೀ ಮುಂದ. ಸೊಡ್ಡ ಹೊಡೆದ ವಾರಿ ಹೊಲ್ಕ ಒದ್ದ ಹಾಕ ಮುಂದ ನೀನು ಉಣ್ತಿದ್ದಿ ಎರಡು ಎಮ್ಮೆ ಹಾಲು ಹೈನ. ದೊಡ್ಡದೊಂದ ಸರಿನ ಮುಂದ ಗುಡ್ಡದಂತ ಒಡ್ಡು ಹಾಕಿ ದೊಡ್ಡ ಕಳ್ಕೊಂಡು ಹೋದಿಗಿದಿ ಜಾಕಿ ನೀನು. ದೊಡ್ಡ ಮಾಡ ನೀರು ಬಿದ್ದು ಒಡ್ಡು ಬಿದ್ದು ಆ ಹೊಲ ಬಡ್ಡ್ಯಾಗ ಹೋಗ್ತೈತಿ ನೋಡಣ್ಣ. ವಾರಿಗುಂಟ ಒಡ್ಡು ಹಾಕಿ ನೀರು ಜಾರಿ ಹೋಗುದಂಗ ಮೋರಿ ಕಟ್ಟೋ ಕಲ್ಲಿನಿಂದ ಸಣ್ಣ ಸಣ್ಣ ಏರಿ ಕಡಿಸಿ ಮಣ್ಣು ತೆಗಿಸಿ ನೀರೇರಿ ಬರುವಂತೆ ಎಲ್ಲ ಕಡೆ ಮಾಡೋ ನೀ ಬಂದ ಸೌನ. ಪಕ್ಕ ರೈತನಾಗೋದೊಂದು ತಕ್ಕ ಮಾತ ಹೇಳ್ತೀನಿ, ನೆಪ ಇರಲಿ ತಮ್ಮ ನಿಮ್ಗ ಕಡಿತಾನ. ನೆಪ ಇರಲಿ ತಮ್ಮ ನಿಮ್ಗ ಕಡಿತಾನ. ಇದನ್ನೊಂದು 32 ನುಡಿ. ಇದು ಇಲ್ಕಲ್ಲ ಮಠದಾಗ ಅಲ್ಲೇ ಹುಡುಗರು ಕರ್ಕೊಂಡು ನಮ್ಮ ತಂದೆಯವರು ಕೋಲಾಟದಾಗೂ ಇದನ್ನು ಜೋಡಿಸ್ಬಿಟ್ಟಿದ್ರು. ಇವೆಲ್ಲ ನಮ್ಮ ಅಪ್ಪವರು ನಮಗೆ ಹಗಲಲ್ಲ ಅನ್ನೋದು, ಮಗ್ಗಲ್ ಕುಂದರ್ಸೋದು ಇವೆಲ್ಲ ಹೇಳ್ಯಾವಲ್ಲ. ಈ ಹೆತ್ತವನ ಮರು ನಮಗೆ ಯಾವಾಗ ಆಗಬೇಕ್ರಪ್ಪ? ಅದಕ್ಕೆ ವಿನಯವಿಲ್ಲದೆ ವಿದ್ಯೆ ಬಾರದು, ಪುಣ್ಯವಿಲ್ಲದೆ ಜ್ಞಾನ ದೊರೆಯದು, ಚೆನ್ನಾಗಿ ಬೇಸಾಯವಿಲ್ಲದೆ ಭೂಮಿ ಬೆಳೆಯದು, ಅಣ್ಣ ಬಸವಣ್ಣನ ತತ್ವವಿಲ್ಲದೆ ಸುಖ ಶಾಂತಿ ತೋರುದು ಹೇಳ. ಚಿತ್ತರಿಗೆ ವಿಜಯ ಮಹಾಂತ ಅಂತ ಹೇಳಿ ಆರೋಗ್ಯಕ್ಕೆ ಹಣ ಬೇಕಾಗ್ತತ, ಐಶ್ವರ್ಯಕ್ಕೆ ಪುಣ್ಯ ಬೇಕಾಗ್ತತ, ಗೃಹಸ್ಥಾಶ್ರಮಕ್ಕೆ ಹೆಣ್ಣು ಬೇಕಾಗ್ತತ, ಸೌಂದರ್ಯ ನೋಡಲು ದೇಹಕ್ಕೆ ಕಣ್ಣು ಬೇಕಾಗ್ತತ, ಬಾಳಿ ಬದುಕಲು ಮಣ್ಣು ಬೇಕಾಗ್ತತ, ಜಗದ ಕಲ್ಯಾಣಕ್ಕೆ ಬಸವ ತತ್ವ ಬೇಕಾಗ್ತತ, ಬಸವ ತತ್ವ ಬೇಕಾಗ್ತದೆ. ಅದಕ್ಕೆ ನಮ್ಮ ರೈತ ಬಾಂಧವರು ನಾವು ಒತ್ತೊತ್ತು ಹೇಳೋದು, ಮಣ್ಣು ನೀರು ಸಂರಕ್ಷಣೆ ಆಯ್ದ್ರೆ ಬೇಕಾದ ಬಂಗಾರ ಬೆಳಿತೀರಿ ನೀವು. ಸ್ವಲ್ಪ ನಮ್ಮ ಸಂಪತ್ತು ದನಕರಗಳದ್ದು ಇವನ್ನ ಇಷ್ಟು ಮಾಡ್ಕೊಂಬಿಡ್ರಿ, ನಮ್ಮ ದೇಶ ಭಾಳ ಇದು ಆಗ್ತತ. ತೊಟ್ಟಿಲದೊಳಗೆ ಶಿಶು ಇರಲಿ, ಅಂಕಣದೊಳಗೆ ಹಸು ಇರಲಿ, ಹೊಲದೊಳಗೆ ಶಶಿ ಇರಲಿ, ಊರೊಳಗೆ ಕೃಷಿಕರಿರಲಿ, ಮಠದೊಳಗೆ ಋಷಿಕರಿರಲಿ, ಪ್ರತಿ ವರ್ಷ ಜಾತ್ರೋ ಮಹೋತ್ಸವ ಗದಿಗಿನಲ್ಲಿ ನಡೆಯಲಿ, ಜಗದೊಳಗ ಬಸವ ತತ್ವ ಮೆರೆಯಲಿ ಅಂತ ಹೇಳಿ, ಹಸುವಾದಾಗ ಊಟ ಮಾಡೋನು, ಹಸಿ ಆದಾಗ ಶಶಿ ಹಚ್ಚೋನು, ಕಸುವಿದ್ದಾಗ ದುಡಿದು ಗಳಿಸುವಂಥ ಕೆಲಸ ಮಾಡೋನು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಭಕ್ತಿಯ ಶರಣು ಶರಣ.